ಸ್ಟೂಡೆಂಟ್ಸ್, ಮ್ಯಾಥ್ಸ್ ಬಂದು ಬಯಟ್ ಮಾಡಿ ಓದೋ ಸಬ್ಜೆಕ್ಟ್ ಅಲ್ಲ. ಒಂದ್ ಸ್ವಲ್ಪ ಸ್ಟೂಡೆಂಟ್ಸ್ ಇದ್ದಾರೆ ಬಯಟ್ ಮಾಡಿ ಓದ್ತಾರೆ, ನಂಗೆ ಅವ್ರು ಕಂಡ್ರೇನೆ ಆಗಲ್ಲ. ಮತ್ತೆ ನಾನ್ ಹೇಳ್ಕೊಡೋ ಮೆಥಡ್ ಅಲ್ಲೇ ನೀವು ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಅಲ್ಲಿ ಬರಿಬೇಕು. ಒಂದ್ ಸ್ವಲ್ಪ ಜನ ಇದ್ದಾರೆ ಬೇರೆ ನೋಟ್ಸ್ ಎಲ್ಲ ರೆಫರ್ ಮಾಡಿ ಎಕ್ಸಾಮ್ ಅಲ್ಲಿ ಬೇರೆ ಮೆಥಡ್ ಏನಾದ್ರು ಬರ್ದ್ರೆ ಆನ್ಸರ್ ಸೇಮ್ ಆಗಿ ಇಟ್ಕೊಂಡು ಏನ್ ಮಾಡ್ತೀಯಾ? ಮೆಥಡ್ ಬೇರೆ ಅಲ್ವಾ, ನನ್ ಮಾರ್ಕ್ಸೇ ಕೊಡಲ್ಲ. ಅರ್ಥ ಆಯ್ತಾ? ಯೋ ಗೆಟ್ ಅಪ್, ಸಾಲ್ವ್ ದಿಸ್ ಪ್ರಾಬ್ಲಮ್. ಬಾ, ನೀನ್ ಟ್ಯೂಷನ್ಗೆ ಹೋಗ್ತೀಯ ತಾನೆ ದಿನ, ಅದೇನ್ ಹೇಳ್ಕೊಟ್ಟಿದ್ದಾರೆ ಅಂತ ನಾನು ನೋಡ್ತೀನಿ. ಬಾ, ಸಾಲ್ವ್ ದಿಸ್ ಪ್ರಾಬ್ಲಮ್. ಮತ್ತೆ ಇವಾಗ ಸಮ್ಮರ್ ಹಾಲಿಡೇಸ್ ಬರ್ತಾ ಇದೆ, ಸೊ ಬೇರೆ ಸಬ್ಜೆಕ್ಟ್ ನೀವು ಓದಾಗ ಏನಾದ್ರು ನಿದ್ದೆ ಬಂತಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಮ್ಯಾಥ್ಸ್ ಸಬ್ಜೆಕ್ಟ್ ತಗೊಳ್ಳಿ, ಸಮ್ಸ್ ಎಲ್ಲ ತಗೊಂಡು ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡು. ಅವಾಗ ನೀವು ಥಿಂಕ್ ಮಾಡ್ತೀರಾ ನೋಡಿ, ನಿದ್ದೆ ಬರಲ್ಲ, ನಿದ್ದೆ ಹೋಗುತ್ತೆ. ಮಕ್ಳೇ, ಮ್ಯಾಥ್ಸ್ ಬಂದು ಈ ಸೋಷಿಯಲ್ ಸೈನ್ಸ್, ಇಂಗ್ಲಿಷು ಆ ತರ ಸಬ್ಜೆಕ್ಟ್ ಅಲ್ಲ ಬಯಟ್ ಮಾಡಿ ಓದಕ್ಕೆ. ಮ್ಯಾಥ್ಸ್ ಬಂದು ನೀವು ಪ್ರಾಕ್ಟೀಸ್ ಮಾಡಿದ್ರೇನೆ ನೀವು ಕಲಿಯಕ್ಕಾಗೋದು.